ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ಇವತ್ತಿನ ಲಾಗಲ್ಲಿ ಜಾಮೂನ್ ಯಾವ ಥರ ಮಾಡೋದು, ಆ ಜಾಮೂನು ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ವಿಡಿಯೋದಲ್ಲಿ. ಮತ್ತು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ನಿಮ್ಮ ಮನೆಯಲ್ಲೂ ಸ್ನ್ಯಾಕ್ಸ್ ಟೈಮಲ್ಲಿ ಮತ್ತು ಹಬ್ಬದ ಟೈಮಲ್ಲೆಲ್ಲ ಚಿಕ್ಕದಾಗಿ ಮತ್ತು ಕಡಿಮೆ ಸಮಯದಲ್ಲಿ ಜಾಮೂನ್ ಮಾಡ್ಕೊಂಡು ತಿನ್ಬೋದು. ಅದನ್ನು ಇವತ್ತು ನಾವು ಮನೇಲಿ ಟ್ರೈ ಮಾಡಿದ್ದೀವಿ. ಸೊ ನೀವು ಟ್ರೈ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಜಾಮೂನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. MTR ಗುಲಾಬ್ ಜಾಮೂನ್ ಪೌಡರ್ನ ಹಾಕೊಳ್ಳೋಣ. ಎರಡು ಪ್ಯಾಕೆಟು. ಇದು ಉಂಡೆ ಉಂಡೆ ಥರ ಇರೋದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಕೈಗೆಲ್ಲ ಅಂಟ್ಕೊಂಡಿರೋದು, ತಟ್ಟೆಗೆಲ್ಲ ಅಂಟ್ಕೊಂಡಿರೋದೆಲ್ಲ ಸ್ವಲ್ಪ ಇದಾಯ್ತದೆ, ಸಾಫ್ಟ್ ಆಗುತ್ತೆ. ಇವಾಗ ಇದಾಗಿದೆ, 15 ನಿಮಿಷ ಇಡೋಣ ಹಂಗೆ. ಆಮೇಲೆ ಉಂಡೆ ಮಾಡಿ ಎಣ್ಣೆಲ್ಲ ಡೀಪ್ ಫ್ರೈ ಮಾಡೋಣ. ಫ್ರೆಂಡ್ಸ್, ಅದು ಜಾಮೂನು ಬೆರೆಸಿಟ್ಟಿದ್ದಾರೆ. ಅದು 15 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. ಆ 15 ಮಿನಿಟ್ಸ್ ಒಳಗೆ ನಮ್ಮ ಹುಡುಗರದು ಕಾಮಿಡಿ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಅಪ್ಪನೂ ದುಡಿಬೇಕು, ಅಮ್ಮನೂ ದುಡಿಬೇಕು, ಅದಲಿ ಬದಲಿ ಆಗೋದು. ಅಪ್ಪನೂ ದುಡಿಬೇಕು, ಅಮ್ಮನೂ ದುಡಿಬೇಕು, ಅಮ್ಮನೂ ಅಮ್ಮ ಆ ಆಟ, ಈ ಇಲಿ, ಈ ಈಶ್ವರ, ಉಂಗ್ರ, ಊಟ, ಋಷಿ, ಏಲೆ, 5 ಓವಂಟೆ, ಓವಂಟೆ ಔಷಧ, అమ్మంగి అహాంతప్రా. నువ్వు సూపర్ రా. థ్యాంక్ యూ అన్నయ్య. ఇప్పటి వరకు చేసిన పర్ఫార్మెన్సెస్ లో ది బెస్ట్ టైమింగ్ చేశారు నువ్వు. థ్యాంక్ యూ అన్నయ్య. ఆల్ ది బెస్ట్. థ్యాంక్ యూ అన్నయ్య. పి సి డి ఈ ఎఫ్ జి కే ఎల్ ఎం ఓ పి క్యూ ఆర్ ఎస్ వై జెడ్ 11 12 14 T 2 Y Z. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34
34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 90, 91, 92, 93, 94, 95, 96, 97, 98, 99, 100. God. ಹಾಂ Wow. Up. ಇರು, ನಾನು ಈ ಶೇಪಲ್ಲೆಲ್ಲ ಮಾಡ್ಕೊತಾ ಇದ್ದೀನಿ ಜಾಮೂನು. ಡಿಫ್ರೆಂಟಾಗಿ ಮಾಡೋಣ ಅಂತ ಎಲ್ಲರೂ ಉಂಡೆ ಥರ ಮಾಡ್ತಾರೆ, ನಾನು 3 ಥರ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಜಾಮೂನ್ ಅಂದರೆ ರೌಂಡ್ ಶೇಪಲ್ಲಿ ಇರೋ ಥರ ಜಾಮೂನ್ ನೋಡಿದ್ದೀರಾ. ಇಲ್ಲಿ ಡಿಫ್ರೆಂಟ್ ಶೇಪಲ್ಲಿ ಮಾಡ್ತಾಯಿದ್ದಾರೆ. ಕೇಳಿದ್ದಕ್ಕೆ ನಾವು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಅದು ಯಾವ ಥರ ಬರುತ್ತೆ ಜಾಮೂನು ನೋಡೋಣ. ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಎಲ್ಲ ಥರದ ಶೇಪ್ ಮಾಡಿದ್ದಾರೆ ನೋಡಿ. ಇದೊಂದು ಶೇಪು, ಇದೊಂದು ಶೇಪು, ಇದೊಂದು ಶೇಪು ಮಾಡಿದ್ದಾರೆ. ಒಟ್ಟು 3 ಥರ ಶೇಪ್ ಮಾಡಿದ್ದಾರೆ. ಈಗ ಇದನ್ನು ಎಣ್ಣೆನಲ್ಲಿ ಹಾಕೋ ಟೈಮ್ ಬಂದಿದೆ. ಎಣ್ಣೆನಲ್ಲಿ ಹಾಕೋಣ ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ, ಯಾವ ಥರ ಬರುತ್ತೆ ಅಂತ ನೋಡೋಣ. ಎಣ್ಣೆ ಹಾಕೊಳ್ಳೋಣ ಬಾಂಡಿಗೆ. ಕರಿಯೋಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ಎಣ್ಣೆ ಕಾಯಲಿ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಇದು ಪಾಕ ರೆಡಿ ಆಯಿತು. ಇವಾಗ ಫ್ರೈ ಮಾಡೋಣ ಎಣ್ಣೆಲಿ ಹಾಕಿ. ಏಲಕ್ಕಿ ಹಾಕೊಳ್ಳೋಣ. ಇದು ಫಸ್ಟಿಂದ ಹೇಳು. ಇವಾಗ ಎಣ್ಣೆ ಕಾಯ್ದಿದೆ, ಅದಕ್ಕೂ ನಮಗೆ ಉಂಡೆ ಕಟ್ಕೊಂಡಿರೋದು ಹಾಕೊಳ್ಳೋಣ. ಜಾಸ್ತಿ ಕಾಯಿಸ್ಕೋಬಾರ್ದು, ಎಣ್ಣೆ ಕಾಯಿಸಿದ್ರೆ ಸೀದೋಗ್ಬಿಡುತ್ತೆ. ಇವಾಗ ಇದು ಬ್ರೌನ್ ಕಲರ್ ಬಂದಮೇಲೆ ಎತ್ತಿ ಪಾಕಕ್ಕೆ ಹಾಕೋಣ. ಈಗ ಒಂದು ಶೇಪ್ ಆಯಿತು, ರೌಂಡ್ ಶೇಪ್ ಆಯಿತು. ಈಗ ಬೇರೆ ಶೇಪು ಹಿಟ್ಟನ್ನ ಬಿಡ್ತಾ ಇದ್ದಾರೆ ಬಾಣಲಿನಲ್ಲಿ.
ಎಣ್ಣೆಗೆ ಹಾಕಿದ ತಕ್ಷಣವೇ ಸ್ವಲ್ಪ ದಪ್ಪ ಆಗುತ್ತೆ, ಇನ್ನು ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ದೊಡ್ಡದಾಗುತ್ತೆ. ಉದುರುತ್ತೆ. ನೀಟಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ, ಅರ್ಧಂಬರ್ಧ ಬೆಂದಿರುತ್ತೆ. ಈಗ ಇದು ಚಕ್ಲಿ ಟೈಪು ಹಿಟ್ಟನ್ನು ಬಿಡ್ತಾ ಇದ್ದಾರೆ ಬಾಣಲಿನಲ್ಲಿ. ಕೋಡುಬಳೆ ಈಗ ಕೋಡಂಬಳೆ ಟೈಪ್ ಬಿಟ್ಟಿದ್ದಾರೆ. ಅದು ಯಾವ ಥರ ಹಿಟ್ಟು ಬರುತ್ತೆ ಅಂತೇಳಿ ನೋಡೋಣ. ಇದಾಗಿದೆ. ಫ್ರೆಂಡ್ಸ್, ಈಗ ಜಾಮೂನ್ ರೆಡಿ ಆಯಿತು. ಈಗ ಪಾಕದಲ್ಲಿ ಹಾಕಿದ್ದೀರಿ ಎಲ್ಲ, ಬಾಣಲಿನಲ್ಲಿ ಕರೆದಿದ್ದೆಲ್ಲ ಪಾಕದಲ್ಲಿ ಹಾಕಿದ್ದೀರಿ. ಈಗ 20 ಮಿನಿಟ್ಸ್ ಬಿಡೋಣ, ಯಾಕಂದರೆ ಅದು ಸಕ್ಕರೆ ಪಾಕ ತೆಗ್ದಿರ್ತಾರಲ್ಲ ಅದೆಲ್ಲ ಮಿಕ್ಸ್ ಆಗಲಿ, ಒಂದು ಸ್ವಲ್ಪ ಸ್ವೀಟ್ ಬರಲಿ ಅಂಥೇಳಿ 20 ಮಿನಿಟ್ಸು ಇಟ್ಟಿರ್ತೀರಿ. 20 ಮಿನಿಟ್ಸ್ ಆದಮೇಲೆ ಟೇಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. 20 minutes later. ಮಕ್ಕಳೇ, ಅಮ್ಮ ಮಾಡಿದ್ದು ಜಾಮೂನು ಯಾವ ಥರ ಇದೆ ಮಕ್ಕಳೇ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.